ತ್ರಿಕೋನಾಸನ. ಉಸಿರು ತೆಗೆದುಕೊಳ್ತಾ ನಿಮ್ಮ ಬಲ ಕಾಲನ್ನ ಬಲ ಬದಿಗಿಡಿ. ನಿಮ್ಮ ಒಂದು ಕಾಲು ಎಷ್ಟು ಉದ್ದ ಇದೆಯೋ ಅಷ್ಟು ಅಗಲ ಮಾಡಬೇಕು. ಕೈಗಳನ್ನ ಚಾಚಿ ಉಸಿರು ಬಿಡ್ತಾ ಬಲ ಪಾದವನ್ನ 90 ಡಿಗ್ರಿ ಆಗುವಷ್ಟು ಬಲ ಬದಿಗೆ ತಿರುಗಿಸಿ ನಿಮ್ಮ ಸೈಡಿಗೆ ಬಗ್ಗಿ. ಸಾಧ್ಯ ಆದ್ರೆ ಕಾಲ ಹೆಬ್ಬೆರಳು ಹಿಡ್ಕೊಳ್ಳಿ. ಸಾಧ್ಯ ಆಗೋದಿಲ್ಲ ಅಂದ್ರೆ ನಿಮ್ಮ ಕೈಯನ್ನ ಕಾಲಿನ ಮೇಲೆ ಇಡಿ. ತಲೆ ಲಿಫ್ಟ್ ಮಾಡಿ. ಎಡಕೈ ಬೆರಳ ತುದಿ ನೋಡ್ತಾ ದೀರ್ಘ ಉಸಿರು ತೆಕ್ಕೊಂಡು ಬಿಟ್ಟು ಮಾಡಿ. ಈ ಆಸನ ಮಾಡೋದ್ರಿಂದ ಇಂಟ್ರಾ ಅಬ್ಡಾಮಿನಲ್ ಆರ್ಗನ್ಸ್ಗೆ ರಕ್ತ ಸಂಚಾರ ಸರಿಯಾಗಿ ಆಗಿ ಜೀರ್ಣಕ್ರಿಯೆ ಇಂಪ್ರೂವ್ ಆಗುತ್ತೆ. ಹಿಪ್ ಓಪನಿಂಗ್ ಆಗೋ ಕಾರಣ ಸೊಂಟ ನೋವಿಗೆ ಒಳ್ಳೆದಾಗತ್ತೆ. ಬಾಡಿ ಬ್ಯಾಲೆನ್ಸ್ ಇಂಪ್ರೂವ್ ಆಗಕ್ಕೆ ಒಳ್ಳೆ ಆಸನ. 5 ಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಬಲಕಾಲು ಮುಂದೆ ತಿರುಗಿಸಿ. ಉಸಿರು ಬಿಡ್ತಾ ಎಡಕಾಲು ಎಡಬದಿಗೆ ತಿರುಗಿಸಿ. ಎಡಬದಿಗೆ ಸಾಧ್ಯವಾದಷ್ಟು ಬಗ್ಗಿ. ತಲೆ ಎತ್ತಿ ಬಲ ಕೈ ಬೆರಳ ತುದಿ ನೋಡ್ತಾ 5 ಸಲ ದೀರ್ಘ ಉಸಿರು ತೆಕ್ಕೊಂಡು ಬಿಟ್ಟು ಮಾಡಿ. ಬಾಡಿ ಬ್ಯಾಲೆನ್ಸ್ ಬರ್ತಾ ಇಲ್ಲ ಅಂತಂದ್ರೆ ಗೋಡೆಯ ಹತ್ರ ನಿಂತ್ಕೊಂಡು ಮಾಡಿ. ಇದರಿಂದ ಬೀಳೋ ಚಾನ್ಸಸ್ ಇರೋದಿಲ್ಲ. 5 ಸಿರಾದ ನಂತರ ಉಸಿರು ತೆಗೊಳ್ತಾ ನಿಧಾನಕ್ಕೆ ಮೇಲೆ ಬನ್ನಿ. ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಎಡಕಾಲಿಗೆ ಸೇರಿಸಿ ಕೈ ಬಿಡಿ. ವೀರಭದ್ರಾಸನ. ಉಸಿರು ತೆಗೊಳ್ತಾ ನಿಮ್ಮ ಬಲ ಕಾಲನ್ನ ಸಾಧ್ಯವಾದಷ್ಟು ದೂರವಿಡಿ. ಉಸಿರು ಬಿಡ್ತಾ ಬಲ ಕಾಲನ್ನ ಬಲಬದಿಗೆ ತಿರುಗಿಸಿ. ಬಲ ಮಂಡಿಯನ್ನ ಸಾಧಾರಣ 90 ಡಿಗ್ರಿ ಆಗುವಷ್ಟು ಬಗ್ಗಿಸಿ. 90 ಡಿಗ್ರಿ ಕಷ್ಟ ಆಗತ್ತೆ ಅಂತಾರೆ, ಎಷ್ಟಾಗತ್ತೋ ಅಷ್ಟು ಬಗ್ಗಿಸಿ. ತಲೆ ತಿರುಗಿಸಿ ಬಲ ಕೈ ಬೆರಳ ತುದಿ ನೋಡ್ತಾ 5 ಸಲ ದೀರ್ಘ ಉಸಿರಾಡಿ. ಈ ಆಸನ ನಿಮ್ಮ ತೊಡೆಯನ್ನ ಗಟ್ಟಿಗೊಳಿಸ್ತದೆ. ಮೊಣಕಾಲು ನೋವಿದ್ರೆ ಮೊಣಕಾಲು ನೋವಿಗೆ ತುಂಬಾ ಒಳ್ಳೆ ಆಸನ ಇದು. ಈ ಆಸನ ಮಾಡೋದ್ರಿಂದ ನಿಮ್ಮ ಸೊಂಟಕ್ಕೆ ಶಕ್ತಿ ಬರುತ್ತೆ. ನಿಧಾನಕ್ಕೆ ಉಸಿರು ತೆಕ್ಕೊಳ್ತಾ ಕಾಲು ಸ್ಟ್ರೈಟ್ ಮಾಡಿ ಪಾದ ಮುಂದೆ ತಿರುಗಿಸಿ. ಉಸಿರು ಬಿಡ್ತಾ ನಿಮ್ಮ ಬಲ ಕಾಲನ್ನ ಎಡಕಾಲಿಗೆ ಸೇರಿಸಿ ಕೈ ಬಿಡಿ. ಮಾರ್ಜಾಲಾಸನ. ಅಂಬೆ ಕಾಲು ಹಾಕಿ ಕುಳಿತುಕೊಳ್ಳಿ. ಮೊಣಕಾಲು ಉರಿ. ಕೈಗಳನ್ನ ಮುಂದೆ ಇಡಿ. ನಿಮ್ಮ ಭುಜ ಎಷ್ಟು ಅಗಲ ಇದೆಯೋ ಅಷ್ಟು ಕೈಗಳು ಮತ್ತೆ ಕಾಲುಗಳು ಅಗಲದಲ್ಲಿಡಬೇಕು. ಉಸಿರು ತೆಗೊಳ್ತಾ ತಲೆ ಎದೆ ಎತ್ತಿ ಮೇಲೆ ನೋಡಿ. ಸೊಂಟವನ್ನ ಕೆಳಗೆ ಬಗ್ಗಿಸಿ ಮೇಲೆ ನೋಡ್ತಾ ದೀರ್ಘ ಉಸಿರು ತೆಕ್ಕೊಂಡು ಬಿಟ್ಟು ಮಾಡಿ. ಈ ಆಸನ ಮಾಡೋದ್ರಿಂದ ನಿಮ್ಮ ಬೆನ್ನು ಹುರಿಗೆ ಸರಿಯಾಗಿ ರಕ್ತ ಸಂಚಾರ ಆಗತ್ತೆ. ಸೊಂಟದಲ್ಲಿ ಯಾವುದೇ ರೀತಿಯ ಕಂಪ್ರೆಷನ್ ಇದ್ರೆ ಕಂಪ್ರೆಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಎದೆಗೆ ರಕ್ತ ಸಂಚಾರ ಸರಿಯಾಗಿ ಆಗೋ ಕಾರಣ ಯಾವುದೇ ರೀತಿಯ ಹೃದಯದ ಸಮಸ್ಯೆಗಳಿಗೆ ಒಳ್ಳೆ ಆಸನ. ಉಸಿರು ಬಿಡ್ತಾ ತಲೆ ಒಳಗೆ ಬಗ್ಸಿ ಬೆನ್ನು ಮೇಲೆತ್ತಿ ಹೊಟ್ಟೆಯನ್ನ ನೋಡ್ತಾ 5 ಸಲ ದೀರ್ಘ ಉಸಿರಾಡಿ. ಇಲ್ಲಿ ಚೆಸ್ಟ್ ಕಂಪ್ರೆಷನ್ ಆಗೋ ಕಾರಣ ವೃದ್ಧಾಪ್ಯದಲ್ಲಿ ಬರುವಂತಹ ಶ್ವಾಸಕೋಶದ ಸಮಸ್ಯೆಗಳಿಗೆ ಒಳ್ಳೆ ಪರಿಣಾಮಕಾರಿ ಆಗಿರ್ತದೆ. 5 ಸಿರಾದ ನಂತರ ಕಾಲು ಚಾಚಿ ಕುಳಿತುಕೊಳ್ಳಿ. ಸಮಸ್ಥಿತಿ. ಕಾಲು ಚಾಚಿ. ವಕ್ರಾಸನ. ಉಸಿರು ತೆಗೆದುಕೊಳ್ತಾ ನಿಮ್ಮ ಬಲ ಕಾಲನ್ನ ಲಂಬವಾಗಿ ಮಡಚಿ ನಿಮ್ಮ ಪಾದ ಎಡ ಮೊಣಕಾಲಿನ ಹತ್ತಿರಕ್ಕೆ ಬರಬೇಕು. ಉಸಿರು ಬಿಡ್ತಾ ಬಲ ಕೈಯನ್ನ ಹಿಂದೆ ನೆಲದಲ್ಲಿಡಿ. ಎಡ ಕೈಯನ್ನ ಬಲ ಮೊಣಕಾಲಿಗೆ ಸುತ್ತ ಹಾಕಿ. ಸಾಧ್ಯ ಆದ್ರೆ ನಿಮ್ಮ ಬಲ ಪಾದವನ್ನ ಹಿಡ್ಕೊಳ್ಳಿ. ತಲೆ ತಿರುಗಿಸಿ ಹಿಂದೆ ನೋಡಿ. ದೀರ್ಘ ಉಸಿರಾಡಿ. ಸೊಂಟವನ್ನ ಆದಷ್ಟು ನೇರ ಇಟ್ಕೊಳ್ಳಿ. ಸೊಂಟ ನೋವಿಗೆ ಒಳ್ಳೆ ಆಸನ ಇದು. ಹಾರ್ಟ್ ಅಲ್ಲಿ ಬ್ಲಾಕ್ ಇರೋರಿಗೆ, ಅಥೆರೋಸ್ಕ್ಲೆರೋಸಿಸ್ ಇರೋರಿಗೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋರಿಗೆ ಒಳ್ಳೆ ಆಸನ. 5 ಶ್ವಾಸ ಆದ ನಂತರ ಉಸಿರು ತೆಗೆದುಕೊಳ್ತಾ ಮುಂದೆ ತಿರುಗಿ. ಉಸಿರು ಬಿಡ್ತಾ ಕಾಲನ್ನ ಚಾಚಿ. ಉಸಿರು ತೆಗೆದುಕೊಳ್ತಾ ಎಡ ಕಾಲು ಮಡಚಿ. ಉಸಿರು ಬಿಡ್ತಾ ಎಡ ಕೈ ಹಿಂದೆ ನೆಲದಲ್ಲಿಡಿ. ಬಲ ಕೈಯನ್ನ ಮೊಣಕಾಲಿನ ಎಡಬದಿಗೆ ತಂದು ಕಾಲಿಗೆ ಸುತ್ತ ಹಾಕಿ ನಿಮ್ಮ ಎಡ ಪಾದವನ್ನ ಹಿಡ್ಕೊಳ್ಳಿ. ತಲೆ ತಿರುಗಿಸಿ ಹಿಂದೆ ನೋಡ್ತಾ ನಿಧಾನಕ್ಕೆ ಉಸಿರಾಡಿ. ಉಸಿರಾಡುವಾಗ ಹೊಟ್ಟೆ ಸರಿಯಾಗಿ ಎಕ್ಸ್ಪಾಂಡ್ ಕಂಟ್ರಾಕ್ಟ್ ಆಗಬೇಕು. ಹೊಟ್ಟೆಗೆ ಸ್ಕ್ವೀಸಿಂಗ್ ಇಫೆಕ್ಟ್ ಸಿಗೋ ಕಾರಣ ಜೀರ್ಣಕ್ರಿಯೆ ಸರಿಯಾಗಿ ಆಗುತ್ತೆ. ಮಲ ವಿಸರ್ಜನೆ ಸರಿಯಾಗಿ ಆಗುತ್ತೆ. ಮಲಬದ್ಧತೆ ಇರೋರಿಗೆ ಈ ಆಸನ ಒಳ್ಳೆ ಆಸನ. 5 ಸಿರಾದ ನಂತರ ಉಸಿರು ತೆಗೆದುಕೊಳ್ತಾ ಮುಂದೆ ತಿರುಗಿ. ಉಸಿರು ಬಿಡ್ತಾ ಕಾಲನ್ನ ಚಾಚಿ.